ನಮಸ್ಕಾರ. ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಅಂದ್ರೇನೆ ಎಲ್ಲವೂ ಅಲ್ವಾ? ಆದ್ರೆ ನಾವು ಕೆಲಸ ಮಾಡ್ತಿರೋ ಕ್ವಾಲಿಟಿ ಸಿಸ್ಟಮ್ ನಿಜವಾಗ್ಲೂ ಆರೋಗ್ಯವಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ಬನ್ನಿ, ಇವತ್ತು ಮ್ಯಾನೇಜ್ಮೆಂಟ್ ರಿವ್ಯೂ ಮೀಟಿಂಗ್ ಅಂದ್ರೆ MRM ಬಗ್ಗೆ ಮಾತಾಡೋಣ. ಅಂದ್ಹಾಗೆ ಇದೇನೋ ಸುಮ್ನೆ ಒಂದು ಮೀಟಿಂಗ್ ಅಂತ ತಿಳ್ಕೋಬೇಡಿ. ಇದು ನಮ್ಮ ಇಡೀ ಕಂಪನಿಯ ಕ್ವಾಲಿಟಿಯ ಹೃದಯ ಬಡಿತವನ್ನು ಚೆಕ್ ಮಾಡೋ ಒಂದು ಪ್ರಮುಖ ಪ್ರಕ್ರಿಯೆ. ಹೌದು, ಇದನ್ನ ಮೊದ್ಲೇ ಸ್ಪಷ್ಟಪಡಿಸ್ಬಿಡೋಣ. ಇದೊಂದು ರೆಗ್ಯುಲರ್ ಸ್ಟೇಟಸ್ ಅಪ್ಡೇಟ್ ಮೀಟಿಂಗ್ ಖಂಡಿತ ಅಲ್ಲ. ಇದನ್ನ ಸರಿಯಾದ ರೀತಿಯಲ್ಲಿ ನಡೆಸಿದ್ರೆ ಒಂದು ಕಂಪನಿಯ ದಿಕ್ಕನ್ನೇ ಬದಲಿಸುವ ಶಕ್ತಿ ಇದಕ್ಕಿದೆ. ಅದೇನಾದ್ರೂ ದಾರಿ ತಪ್ಪಿದ್ರೆ ಅಷ್ಟೇ ದೊಡ್ಡ ಅಪಾಯವನ್ನು ತಂದೊಡ್ಡಬಲ್ಲದು. ಹಾಗಾದ್ರೆ ಇದರ ನಿಜವಾದ ಪವರೇನು? ಬನ್ನಿ ಆಳವಾಗಿ ನೋಡೋಣ. ನೀವೇ ಯೋಚನೆ ಮಾಡಿ, ಎಷ್ಟೊಂದು ಕಂಪನಿಗಳಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ತಂಡಗಳು ಇವೆರಡೂ ಬೇರೆ ಬೇರೆ ದ್ವೀಪಗಳಲ್ಲಿ ಇದ್ದ ಹಾಗೆ ಕೆಲಸ ಮಾಡ್ತವೆ ಅಲ್ವಾ? ಒಂದಕ್ಕೊಂದು ಸರಿಯಾದ ಸಂಪರ್ಕವೇ ಇರೋದಿಲ್ಲ. ನಿಜ ಹೇಳ್ಬೇಕಂದ್ರೆ MRM ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದೇ ಈ ಸಮಸ್ಯೆಯಿಂದ. ನೋಡಿ, ಒಂದ್ ಕಡೆ ಮ್ಯಾನೇಜ್ಮೆಂಟ್ಗೆ ಬರೀ ಬಿಸ್ನೆಸ್ ಟಾರ್ಗೆಟ್, ಪ್ರಾಫಿಟ್ ಅನ್ನೋ ತಲೆನೋವು. ಇನ್ನೊಂದ್ ಕಡೆ ಕ್ವಾಲಿಟಿ ಟೀಮ್ಗೆ ಬರೀ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಾಸೆಸ್. ಇವೆರಡರ ಮಧ್ಯೆ ಮಾತುಕತೆನೇ ಇಲ್ಲಾಂದ್ರೆ ಏನಾಗುತ್ತೆ? ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ಬೋದು. ಅಷ್ಟೇ ಯಾಕೆ, ದೊಡ್ಡ ಮಟ್ಟದ ರೆಗ್ಯುಲೇಟರಿ ಆಕ್ಷನ್ಸ್ಗಳಿಗೂ ಕಾರಣವಾಗ್ಬೋದು. ಹಾಗಾದ್ರೆ ಈ ಎರಡೂ ದ್ವೀಪಗಳನ್ನ ಜೋಡಿಸೋದು ಹೇಗೆ? ಅದಕ್ಕಿರೋ ಸೇತುವೆ ಈ ಮ್ಯಾನೇಜ್ಮೆಂಟ್ ರಿವ್ಯೂ ಮೀಟಿಂಗ್. ಇದು ಒಂದು ಅಧಿಕೃತ ವೇದಿಕೆ. ಇಲ್ಲಿ ಬಿಸ್ನೆಸ್ ಗುರಿ ಮತ್ತು ಕ್ವಾಲಿಟಿ ಗುರಿ ಎರಡೂ ಒಂದೇ ದಾರಿಯಲ್ಲಿ ಸಾಗೋ ಹಾಗೆ ನೋಡ್ಕೊಳ್ಳಲಾಗತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ MRM ಅನ್ನೋದು ನಮ್ಮ ಕ್ವಾಲಿಟಿ ಸಿಸ್ಟಮ್ನ ಒಂದು ವಾರ್ಷಿಕ ಹೆಲ್ತ್ ಚೆಕಪ್ ಇದ್ದಾಗೆ. ಇಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ವೈದ್ಯರ ತರಹ ಕೂತು ನಮ್ಮ QMS ಅಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿದೆಯಾ, ಅದರ ಆರೋಗ್ಯ ಹೇಗಿದೆ, ಅದು ತನ್ನ ಗುರಿಗಳನ್ನ ತಲುಪ್ತಿದೆಯಾ ಅಂತ ಪ್ರತಿಯೊಂದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡುತ್ತೆ. ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಯಾವುದೇ ಆಡಿಟ್ ಬಂದಾಗ ರೆಗ್ಯುಲೇಟರ್ಸ್ ಮೊದಲು ಕೇಳೋದೇ ನಿಮ್ಮ MRM ಡಾಕ್ಯುಮೆಂಟ್ಸ್. ಯಾಕೆ ಗೊತ್ತಾ? ಯಾಕಂದ್ರೆ ಒಂದು ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟ್ಗೆ ಕ್ವಾಲಿಟಿ ಬಗ್ಗೆ ನಿಜವಾಗ್ಲೂ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಇದು ನೇರ ಸಾಕ್ಷಿ. ಹಾಗಾದ್ರೆ ಈ ಮೀಟಿಂಗ್ನ ಅಸಲಿ ಉದ್ದೇಶವಾದ್ರೂ ಏನು? ಸುಮ್ನೆ ಸಮಸ್ಯೆಗಳ ಲಿಸ್ಟ್ ಮಾಡೋದಲ್ಲ. ಬದಲಿಗೆ ನಮ್ಮ QMS ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋದು, ಡೇಟಾದಲ್ಲಿ ಕಾಣೋ ಟ್ರೆಂಡ್ಗಳನ್ನ ವಿಶ್ಲೇಷಿಸೋದು, ಮತ್ತೆ ಬರ್ತಿರೋ ಸಮಸ್ಯೆಗಳ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚೋದು, ಮತ್ತು ಆ ಸಮಸ್ಯೆಗಳನ್ನ ಶಾಶ್ವತವಾಗಿ ಬಗೆಹರಿಸಲು ಬೇಕಾದ ರಿಸೋರ್ಸ್ ಅಂದ್ರೆ ಸಂಪನ್ಮೂಲಗಳನ್ನು ಒದಗಿಸೋದು ಇದರ ಪ್ರಮುಖ ಗುರಿಗಳು. ಸರಿ, ಈ ಹೆಲ್ತ್ ಚೆಕಪ್ ಅಂತೂ ಆಯ್ತು. ಹಾಗಾದ್ರೆ ಇದರಲ್ಲಿ ಯಾವೆಲ್ಲ ವೈಟಲ್ ಸೈನ್ಸ್ ಚೆಕ್ ಮಾಡ್ತಾರೆ? ಬನ್ನಿ ನೋಡೋಣ. MRM ಅಜೆಂಡಾ ಅನ್ನೋದು ಒಂದು ಪೇಷಂಟ್ನ ಕಂಪ್ಲೀಟ್ ರಿಪೋರ್ಟ್ ಇದ್ದಾಗೆ. ಡಿವಿಯೇಷನ್ಗಳು ಜಾಸ್ತಿ ಆಗ್ತಿದ್ಯಾ? ನಾವು ತಗೊಂಡಿರೋ ಕ್ಯಾಪ ಅಂದ್ರೆ ಸರಿಪಡಿಸುವ ಮತ್ತು ತಡೆಗಟ್ಟುವ ಕ್ರಮಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ? ಕಸ್ಟಮರ್ ಕಂಪ್ಲೇಂಟ್ಗಳು ಏನ್ ಹೇಳ್ತಿದೆ? ಹೀಗೆ ಪ್ರತಿಯೊಂದು ಡೇಟಾ ಪಾಯಿಂಟ್ ಕೂಡ ನಮ್ಮ ಕ್ವಾಲಿಟಿ ಸಿಸ್ಟಮ್ನ ಆರೋಗ್ಯದ ಬಗ್ಗೆ ಒಂದೊಂದು ಕತೆ ಹೇಳುತ್ತೆ. ಒಬ್ಬ ಒಳ್ಳೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಸುಮ್ನೆ ಕಳ್ಸಲ್ಲ ಅಲ್ವಾ? ಒಂದು ಪ್ರಿಸ್ಕ್ರಿಪ್ಷನ್ ಬರೆದುಕೊಡ್ತಾರೆ. ಅದೇ ರೀತಿ ಒಂದು ಒಳ್ಳೆ MRM ಮೀಟಿಂಗ್ ಕೇವಲ ಚರ್ಚೆಗೆ ಸೀಮಿತವಾಗಬಾರ್ದು. ಅದರ ಕೊನೆಯಲ್ಲಿ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಇರಲೇಬೇಕು. ನೋಡಿ, ಮೀಟಿಂಗ್ ಮುಗಿದಾಗ ಈ 4 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬೇಕು. ಮುಂದೆ ಏನ್ ಮಾಡ್ಬೇಕು ಅನ್ನೋ ಸ್ಪಷ್ಟ ನಿರ್ಧಾರ, ಅದನ್ನ ಹೇಗೆ ಮಾಡ್ಬೇಕು ಅನ್ನೋ ಆಕ್ಷನ್ ಪ್ಲಾನ್, ಆ ಕೆಲಸವನ್ನು ಯಾರು ಮಾಡ್ಬೇಕು ಅನ್ನೋ ಜವಾಬ್ದಾರಿ, ಮತ್ತು ಯಾವಾಗ ಮುಗಿಸ್ಬೇಕು ಅನ್ನೋ ಡೆಡ್ಲೈನ್. ಇವುಗಳಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಆ ಇಡೀ ಮೀಟಿಂಗ್ ಮಾಡೋದಕ್ಕೆ ಅರ್ಥವೇ ಇರೋದಿಲ್ಲ. ಈಗ ಬರೋಣ ಅತಿ ಮುಖ್ಯವಾದ ಭಾಗಕ್ಕೆ. ಈ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಮಾಡುವ ದೊಡ್ಡ ದೊಡ್ಡ ತಪ್ಪುಗಳೇನು? ಇವುಗಳನ್ನ ಮಾಡಿದ್ರೆ MRMನ ಸಂಪೂರ್ಣ ಉದ್ದೇಶವೇ ಹಾಳಾಗಿ ಹೋಗ್ಬೋದು. ಇಲ್ಲೊಂದ್ಸಲ ನೋಡಿ, ಒಂದ್ ಕಡೆ ತಪ್ಪಾಗಿ ನಡೆಯೋ MRM, ಇನ್ನೊಂದ್ ಕಡೆ ಸರಿಯಾಗಿ ನಡೆಯೋ MRM. ಸುಮ್ನೆ ಆಡಿಟರ್ಗೋಸ್ಕರ ಕಾಗದದ ಮೇಲೆ ಮೀಟಿಂಗ್ ಮಾಡೋದು, ಡೇಟಾವನ್ನ ಆಳವಾಗಿ ನೋಡ್ದೆ ಮೇಲೆ ಚರ್ಚೆ ಮಾಡೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಟಾಪ್ ಮ್ಯಾನೇಜ್ಮೆಂಟ್ ಈ ಮೀಟಿಂಗ್ಗೆ ಬಾರ್ದೇ ಇರೋದು. ಇವೆಲ್ಲವೂ ಆಡಿಟರ್ಗಳ ಕಣ್ಣಿಗೆ ಕೆಂಪು ಬಾವುಟಗಳಂತೆ ಕಾಣಿಸ್ತವೆ. ಮತ್ತೊಂದು ಅತಿ ಮುಖ್ಯವಾದ ಅಂಶ, MRMನಲ್ಲಿ ನಡೆದ ಪ್ರತಿಯೊಂದು ಚರ್ಚೆ, ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರ, ವಹಿಸಿಕೊಂಡ ಪ್ರತಿಯೊಂದು ಜವಾಬ್ದಾರಿಯನ್ನು ಮಿನಿಟ್ಸ್ ಆಫ್ ಮೀಟಿಂಗ್ನಲ್ಲಿ ಅಚ್ಚುಕಟ್ಟಾಗಿ ದಾಖಲಿಸಬೇಕು. ಇದು ಕೇವಲ ಒಂದು ನಿಯಮ ಅಲ್ಲ, ಇದು ಭವಿಷ್ಯದಲ್ಲಿ ನಮ್ಮನ್ನು ರಕ್ಷಿಸುವ ಒಂದು ಪ್ರಮುಖ ಡಾಕ್ಯುಮೆಂಟ್. ಕೊನೆಯದಾಗಿ ಹೇಳ್ಬೇಕೆಂದ್ರೆ, ಒಂದು ಪರಿಣಾಮಕಾರಿಯಾದ MRM ಪ್ರಕ್ರಿಯೆ ಕೇವಲ ಒಂದು ಸಭೆಯಾಗಿ ಉಳಿಯುವುದಿಲ್ಲ, ಅದು ಇಡೀ ಕಂಪನಿಯ ಕೆಲಸದ ಸಂಸ್ಕೃತಿಯನ್ನೇ ರೂಪಿಸುತ್ತೆ. ಇದನ್ನ ಹೀಗೆ ಯೋಚನೆ ಮಾಡಿ,
ಒಂದು ಕಂಪನಿಯ ಕಂಪ್ಲೈನ್ಸ್ ಕಲ್ಚರ್ ಅನ್ನೋದು ಒಂದು ದೊಡ್ಡ ಮರ ಅಂದ್ಕೊಂಡ್ರೆ ಆ ಮರದ ಬೇರುಗಳು ಈ ಎಂಆರ್ಎಂ ಪ್ರಕ್ರಿಯೆಯಲ್ಲಿದೆ. ಬೇರುಗಳು ಎಷ್ಟು ಗಟ್ಟಿಯಾಗಿರ್ತಾವೋ ಮರವೂ ಅಷ್ಟೇ ಸದೃಢವಾಗಿರುತ್ತೆ. ಒಂದು ಸ್ಟ್ರಾಂಗ್ ಆದ ಎಂಆರ್ಎಂ ಪ್ರಾಸೆಸ್ ಜಾರಿಗೆ ತಂದಾಗ ಕ್ವಾಲಿಟಿ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ಸಂದೇಶ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಹಿಡಿದು ಕೆಳಗಿನ ಹಂತದವರೆಗೂ ಇಡೀ ಸಂಸ್ಥೆಗೆ ಸ್ಪಷ್ಟವಾಗಿ ರವಾನೆಯಾಗುತ್ತೆ. ಇದು ಪ್ರತಿಯೊಬ್ಬ ಉದ್ಯೋಗಿಯಲ್ಲೂ ಜವಾಬ್ದಾರಿಯನ್ನ ಹೆಚ್ಚಿಸತ್ತೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ಒಂದೇ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಸಂಸ್ಥೆಯ ಗುಣಮಟ್ಟ ವ್ಯವಸ್ಥೆಯ ಆರೋಗ್ಯದ ಬಗ್ಗೆ ನಾವು ಕೊನೆಯದಾಗಿ ಯಾವಾಗ ತಪಾಸಣೆ ಮಾಡಿದ್ದೇವೆ? ನಮ್ಮ ಎಂಆರ್ಎಂ ಪ್ರಕ್ರಿಯೆ ಹೇಗಿದೆ? ಸ್ವಲ್ಪ ಯೋಚನೆ ಮಾಡಿ.